Welcome to iPatrix. I am Basu Ipai, developer and founder of the iPatrix. Today discuss about how to creativity your own knowledge. ಅಂದರೆ ಇವಾಗ ಕಲ್ಫರ್ಮ್ ಬೇರೆ ಬೇಗ ಆಗ್ತಿಲ್ಲ, PC ಆ್ಯಂಡ್ PSI ಇದ್ದಿದ್ದಾವಲ್ವ, ಅವು ಆಗ್ತಿದ್ದೇವೆ ಅಂತ ಹೇಳ್ತಿದ್ದಾರೆ, ಶೀಘ್ರದಲ್ಲಿ ಅಂತ ಹೇಳ್ತಿದ್ದಾರೆ, ಬಟ್ ಮುಂದೂಡ್ತಿದ್ದಾರೆ. ಬಟ್ ಈ ಟೈಮ್ನ ನೀವು ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್, ಅಂದರೆ ಯೂಟ್ಯೂಬ್ ಅಥವಾ ಯೂಟ್ಯೂಬ್ನಲ್ಲಿ ಪ್ರತಿದಿನ ಇನ್ವೆಸ್ಟ್ ಮಾಡಿ. ಅಂದರೆ 30 ಸೆಕೆಂಡ್ಸ್. ಇವಾಗ ನಾನು ಐಪ್ಯಾಟ್ರಿಕ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಬೆಳಗ್ಗೆ 5:30 AM to 6 ಬೆಳಗ್ಗೆ ಮತ್ತು ಸಾಯಂಕಾಲ ಹೋಗಿ ಬರುವಾಗ ವಾಕ್ ಮಾಡುವಾಗ ಹಾಫ್ ಆನ್ ಅವರ್ ಅಷ್ಟೇ ಇನ್ವೆಸ್ಟ್ ಮಾಡಿದ್ದು. ಇವಾಗ 20K ಇದೆ ಪ್ರೆಸೆಂಟ್. ಹಾಗೆ ನೀವು ನಿಮ್ಮಲ್ಲಿರುವಂಥ ಓನ್ ಕ್ರಿಯೇಟಿವಿಟಿನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿರೋದು. ಹೌ ಟು ಕ್ರಿಯೇಟ್ ಇನ್ ದ ಯೂಟ್ಯೂಬ್ ಚಾನಲ್ ಅಂತ ಕ್ವಶನ್ ಬಂದಾಗ, ಯೂಟ್ಯೂಬ್ನಲ್ಲಿ ಸುಮಾರು ವಿಡಿಯೋ ಬಿಟ್ಟಿದ್ದಾರೆ ಹೇಗೆ ಕ್ರಿಯೇಟ್ ಮಾಡಬೇಕು. ಅಂದರೆ ಇದು ಸ್ಪೆಸಿಫಿಕ್ ಆಗಿ ನೇಮ್ ಇರಬೇಕು ನಿಮ್ಮದೊಂದು. ಇವಾಗ i5 ಅಂತ ಕೊಟ್ಟಿದ್ದೇನೆ ಅಂದರೆ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲಿ ಹುಡುಕಿದ್ರೆ ಹೆಸರು ಸಿಗಬಾರ್ದು ಅಂತ ಯೂನಿಕ್ ನೇಮ್ ಕೊಟ್ಕೊಂಡು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಆಲ್ರೆಡಿ ಇರುತ್ತೆ ನಿಮ್ಮ ಜಿಮೇಲಲ್ಲಿ ಕ್ರಿಯೇಟ್ ಆಗಿರುತ್ತೆ, ಬಟ್ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ ಹೊಸದಾಗಿ ನಿಮ್ಮದು ನೇಮ್ ಇಟ್ಕೊಂಡು ಡೈಲಿ 30 ಸೆಕೆಂಡ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತ ಹೋಗಿ. ಒಂದು ನ್ಯೂ ಟ್ರೆಂಡಿಂಗ್ ಸಾಂಗ್ಸ್ ಅಂತ ಇರುತ್ತೆ ಅಲ್ವಾ, ಅದನ್ನ ಇಟ್ಕೊಂಡು ನಿಮ್ಮಲ್ಲಿರುವಂಥ ಸ್ಕಿಲ್, ಸ್ಪೆಷಲಿ ಗರ್ಲ್ಸ್ ರಂಗೋಲಿ ಬಿಡಿಸೋದಾಗಿರ್ಬೋದು, ಅಥವಾ ಕಿಚನ್ ಮಾಡ್ತಿರೋದು, ಇಂದ ಬಾಯ್ಸ್ ವಾಕ್ ಮಾಡೋದು, ಅಥವಾ ನಿಮ್ಮ ಊರಲ್ಲಿ ಫೆಸ್ಟಿವಲ್ ನಡೀತಿರುತ್ತೆ ಅದನ್ನು ಮಾಡಿ. ರೀಸೆಂಟಾಗಿ ಒಂದು ವಿಡಿಯೋ ಫೆಸ್ಟಿವಲ್ ನಮ್ಮ ಊರಲ್ಲಿ ಇತ್ತು, ಅದು ಇವಾಗ 50K ಅಂದರೆ 50K ವ್ಯೂಸ್ ಬಂದಿದೆ ಇವಾಗ. ಅಂದರೆ ಅದನ್ನು ನಾನು ಜಸ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ಅಷ್ಟೇ. ನನಗೆ ಇಷ್ಟಕ್ಕೆ ಆಗ್ತಿದೆ ಅಂತ ಗೊತ್ತಿರಲಿಕ್ಕಿಲ್ಲ, ಬಟ್ ಆಗ್ಬೋದಲ್ವಾ, ಮಾಡ್ಬೋದು ಅಂತ ನಿಮ್ಮಲ್ಲಿ ಛಲ ಇರಬೇಕಷ್ಟೇ. ನಾ ಇದಕ್ಕಾಗಿ ಅಂತ ಟೈಮ್ ವೇಸ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಅರ್ಧ ತಾಸು ಅಥವಾ ಅರ್ಧ ತಾಸು ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ಅಲ್ಲಿಲ್ಲ ಇರೋದನ್ನು ರೀಲ್ಸ್ ಹಾಕಿ ಆಗುತ್ತೆ. ಅದರ ಕಂಡೀಷನ್ಸ್ ಇದೆ ಅದಕ್ಕೆ. ಮೇನಾಗಿ ಸಬ್ಸ್ಕ್ರೈಬರ್ಸು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಅಂತ ರೂಲ್ಸ್ ಇದೆ. ಯಾವುದಕ್ಕೆ ಬಂದುಬಿಟ್ಟು ಯೂಟ್ಯೂಬ್ಗೆ ಮಾಡ್ಬೋದು, ಅಸಾಧ್ಯ ಏನಿಲ್ಲ. ಆದರೆ ಅದಕ್ಕಿಂತ ಟೈಮ್ ಜಾಸ್ತಿ ಏನು ಇನ್ವೆಸ್ಟ್ ಮಾಡಬೇಡಿ. ರೀಲ್ಸ್ ಇವಾಗ ಜಾಸ್ತಿ ರೀಲ್ಸು ಇನ್ಸ್ಟಾಗ್ರಾಮಲ್ಲೇ ಹಾಕ್ತಿದ್ದಾರೆ, ಬಟ್ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರಲ್ಲ, ಬರೀ ಪ್ರಮೋಷನ್ ಅಷ್ಟೇ ಇರುತ್ತೆ. ಬೆಟ್ಟಿಂಗ್ ಇದನ್ನ ಮಾಡಂತಾರೆ, ಬಟ್ ಐಪ್ಯಾಟ್ರಿಕ್ಸ್ ಯಾವುದು ಬೆಟ್ಟಿಂಗ್ ಅದನ್ನ ಏನೋ ಮಾಡೋದಿಲ್ಲ. ಕಂಡೀಷನ್ಸ್ ಯಾವುದನ್ನೋ ಏನೋ ಅನ್ನೆಸೆಸರಿ ಏನೋ ಮಾಡಬೇಡಿ. ಹಾಗಾಗಿ ಯೂಟ್ಯೂಬ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದೆ ಅರ್ನಿಂಗ್ ಮಾಡೋಕ್ಕೆ ಮತ್ತು ಲರ್ನಿಂಗ್ ಮಾಡಬೇಕಾದ್ರೂ ಸ್ಟಡಿ IQ ಅಂತ ಇದೆ, ಎಂತೆಂಥ ಯೂಟ್ಯೂಬ್ ಚಾನಲ್ ಇದೆ, AI ವಿಡಿಯೋಸ್ ಇದೆ, ಅದನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾರೆ, ಬಟ್ 1 ವೀಕ್ 1 ಮಂತಲ್ಲಿ 1000 ಸಬ್ಸ್ಕ್ರೈಬರ್ ಆಗಬೇಕಂತ ಇಟ್ಕೋಬೇಡಿ. ಅಂದರೆ ಬೇಗ ಆಗಲಿಕ್ಕಿಲ್ಲ, ಇದರಲ್ಲಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಂದರೆ ಯಾವುದಕ್ಕೂ ಟೈಮ್ ಕೊಡೋದನ್ನು ಇದಕ್ಕೆ ಕೊಡ್ತಿದ್ದಾರೆ ನೀವು, ಅದನ್ನು ಯೋಚನೆ ಮಾಡಿ ಫಸ್ಟು. ಯಾವಾಗ ಬೇಗ ಆಗಿದ್ರೆ ಆಗ್ಬೋದು. ಅಂದರೆ ಹೊಸದಾಗಿ ಸ್ಕಿಲ್ ಇರಬೇಕು ನಿಮ್ಮದು, ಯುನಿಕ್ ಆಗಿರಬೇಕು, ಹೊಸದಾಗಿ ವಿಡಿಯೋ. ಈಗ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಅವರು ಅದರ್ಸ್ ಕಂಟ್ರಿ ತೋರಿಸ್ತಿದ್ದಾರೆ, ಅಂದರೆ ಅವ್ರದ್ದು ಯಾರು ತೋರಿಸ್ತಿಲ್ಲ, ಅಂದರೆ ಹೇಳೋರು ಕಮ್ಮಿ ಇದ್ದಾರೆ, ಅಂದರೆ ಮಾಹಿತಿ ಹೇಳೋರು ಅಂತ ಯುನಿಕ್ ನಿಮ್ಮ ಬಳಿ ಇರಬೇಕು ಅಂತ ಐಡಿಯಾಸ್ ಹೇಗೆ ಸರ್ಚ್ ಮಾಡಬೇಕು. ಇದು ChatGPT, ಗೂಗಲ್, ಯೂಟ್ಯೂಬ್ಸ್. ChatGPTಯಿಂದ ಮೋರ್ ಇನ್ಫಾರ್ಮೇಷನ್ ಇದೆ ಅದರಲ್ಲಿ. ಅಂದರೆ ಒಬ್ಬರು ಟೀಚರ್ ಗೈಡ್ ಮಾಡಿದಂಗೆ ಮಾಡ್ತಿದೆ ಅದು. ವರ್ಲ್ಡ್ ಯೂನಿವರ್ಸಿಟಿ ಅಂದರೆ ಯೂಟ್ಯೂಬ್ ಇದ್ದಂಗೆ ಇವಾಗ. ಅದಕ್ಕೆ ಹೆಡ್ ಆಗಿ ಬಂದುಬಿಟ್ಟು ChatGPT. ಇವಾಗ ಎಲ್ಲೆಲ್ಲ ಹುಡುಕ್ತಿರೋದನ್ನ ಇನ್ಫಾರ್ಮೇಷನ್ ಒಂದೇ ಕಡೆ ಕೊಡುತ್ತೆ. ಇವಾಗ ಕ್ರೋಮ್ನಲ್ಲಿ ಒಂದು ಸರ್ಚ್ ಮಾಡಿದರೆ 108 ಆ್ಯಡ್ಸ್ ಬರುತ್ತೆ ಅಲ್ಲಿ. ನನಗೆ ಅದೇ ಪ್ರಾಬ್ಲಮ್ ಆಗ್ತಿರೋದಂದರೆ, ಅದೇ ChatGPTಯಲ್ಲಿ ಹಾಕಿದರೆ ನೀವು ತಕ್ಷಣ ನಿಮ್ಗೆ ಏನು ಬೇಕು ಅನ್ನೋದು, ನಾನು ಯಾವುದಾದ್ರು ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರೂ ಅದನ್ನು ChatGPT ಅಂತ ತೊಗೊಳ್ತೀನಿ ನಾನು. ಅಂದರೆ ಅದರಲ್ಲಿ ಇರುವಂಥ ಸ್ಪೆಸಿಫಿಕ್ ಏನಿದೆ, ಆ ಪ್ರಾಡಕ್ಟ್ನ ಎಷ್ಟು ಜನ ತೊಗೊಂಡಿದ್ದಾರೆ, ಆ ಥರ 108 ಸರಿ ಯೋಚನೆ ಮಾಡಿ ಸರಿಯಾದ ಇನ್ಫಾರ್ಮೇಷನ್ ಕೊಡುತ್ತೆ ChatGPT. ಅದೇ ಥರ ನಿಮಗೆ ಯಾವ ಥರ ಸ್ಕಿಲ್ಸ್ ಬೇಕನ್ನೋದನ್ನು, ಯಾವ ಥರ ಏನೇನು ಮಾಡಬೇಕು, ಹೇಗೆ ಅನ್ನೋದನ್ನು, ನಿಮ್ಮಲ್ಲಿ ಇರೋದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ನಿಮ್ಮದೇ ಆದಂಥ ಟ್ಯಾಲೆಂಟ್ ಇರುತ್ತೆ, ಒಂದು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ಅದಕ್ಕೆ ಆಗಿ ಇನ್ವೆಸ್ಟ್ ಮಾಡ್ತಿಲ್ಲ ಟೈಮ್ನ. ನೀವು ಒಂದೇ ಕಡೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಅಂದರೆ ಸ್ಟಡಿ ಮಾಡ್ತಿದ್ದೀರಾ, ಮಾಡಲಿಕ್ಕೆ ಬೇಡನಲ್ಲ, ಉಳ್ಕಿದ್ದು ರೀಲ್ಸ್ ನೋಡ್ತಿದ್ದೀರಾ, ಮೇನಾಗಿ ಸ್ಕ್ರೋಲಿಂಗ್ ಜಾಸ್ತಿ ಸ್ಕ್ರೋಲ್ ಮಾಡ್ತಿದ್ದಾರೆ ಇವಾಗ. ಬಟ್ ನಾಟ್ ಯೂಸಿಂಗ್ ಮಾಡಿ ಅಂತ ಹೇಳ್ತಿದ್ದಿಲ್ಲ, ಆ ಇನ್ವೆಸ್ಟ್ ಅದನ್ನೇ ಸ್ಕ್ರೋಲ್ ಮಾಡೋದನ್ನು ಇದಕ್ಕೆ ಟೈಮ್ ಹಾಕಿ, ಅಂದರೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಯಾರೂ ಮಾಡೋದಿಲ್ಲ. ನಾನೇ ನೋಡಿದ್ದೇನೆ, ಎಷ್ಟು ಜನ ಕೇಳಿದ್ದೇನೆ ಮಾಡೋದಿಲ್ಲ.
ಮಾಡಲಿಕ್ಕೆ ಬಿಡಲಿ. ಅಂದರೆ ನೀವು ಹಾಕಿರ್ತಾರಲ್ಲ ನಿಮ್ಮ ರೀಲ್ಸಿಂದನೇ ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬೇರೆಯವರು ಮಾಡಿದರೆ ಅಷ್ಟು ಕಮ್ಮಿ. ಎಂಥದ್ದು ನಂದು 5 years ಎಕ್ಸ್ಪೀರಿಯೆನ್ಸ್ ಹೇಳಿದೆ ನಾನು. ಇನ್ನು ಸಬ್ಸ್ಕ್ರೈಬರ್ ಮಾಡಿ ಅಂದರೆ ಅನ್ಸಬ್ಸ್ಕ್ರೈಬರ್ ಮಾಡಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದೇ ಥರ ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಅಂತ ಯಾರಿಗೂ ಹೇಳಬೇಡಿ. ತಾನಾಗಿ ಆಗುತ್ತೆ, ಅದು ತಾನಾಗಿ ಎಲ್ಲನೂ ಆಗ್ತಿರೋದು, ನಾವೇನೂ ಮಾಡಲಿಕ್ಕೆ ಆಗಲ್ಲ ಅಷ್ಟೇ. ಅದನ್ನು ಹೇಗೆ ಅನ್ನೋದನ್ನು ಎಲ್ಲ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಹೌ ಟು ಕ್ರಿಯೇಟ್ ನ್ಯೂ ರೀಲ್ಸ್ ವೈರಲ್ ಅಂತ ಎಲ್ಲ ಇರುತ್ತೆ. ಅಲ್ಲಿ ಹ್ಯಾಶ್ಟ್ಯಾಗ್ ಕೊಡಬೇಕು, ನ್ಯೂ ಟ್ರೆಂಡಿಂಗು ವೈರಲ್ ಅಂತ ಇರುತ್ತೆ ಆಪ್ಷನ್. ಅದು ಕೊಟ್ಟು ಬರುತ್ತೆ. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ನಂಬರ್ ಇದೆ 8105093130. ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಡೌಟ್ಸ್ ಇದ್ದರೆ ಕೇಳಿ, ಅಂದರೆ ಸಾಯಂಕಾಲ ಕೇಳೋದಷ್ಟು ಏನಾದರೂ ಹೆಲ್ಪ್ ಮಾಡ್ತೇನೆ. ಹೊಸದಾಗಿ ಯುನಿಕಾಗಿ ಅಂತ ಹೊಸ ಐಡಿಯಾಸನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಿರೋದು. ನೆಕ್ಸ್ಟ್ ಇದ್ದೇ ಇದೆ ನಮ್ಮ ಸ್ಟಡಿ ಮ್ಯಾಪ್ ರೀಡಿಂಗ್ ಮೂಲಕ ಸ್ಟಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಹೆಲ್ಪ್ ಆಗುತ್ತೆ. 2 ಮ್ಯಾಪ್ ಇದೆ ಅಲ್ವ, ಈ ಥರ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿಂದ ಹೊಸ ಯೋಚನೆ ಬರುತ್ತೆ. ಇಂದ ಜಮ್ಮು ಕಾಶ್ಮೀರ, ಇಂದ ಅರುಣಾಚಲ್ ಪ್ರದೇಶದಲ್ಲಿ ಏನೇನೋ ಇದೆ ಅಂತ ಆ ಫೆಸ್ಟಿವಲ್ನ ಬಗ್ಗೆ ತಿಳ್ಕೊಳ್ಳಿ, ಅದರ ಬಗ್ಗೆ ಐಡಿಯಾಸ್ ಬರುತ್ತೆ. ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ಕೊಳ್ಳಿ. ಮಾಡಬೇಕಾದ್ರೆ ಸುಮಾರು ಇದೆ, ಬಟ್ ಮಾಡಲಿಕ್ಕೆ ಯಾರೂ ಇಲ್ಲ, ಮುಂದೆ ಬರೋಕ್ಕೆ ತಯಾರಿಲ್ಲ. ನನಗೂ ಮಾಡ್ಬೋದು, ಬಟ್ ನನಗೆ ನಾನು ಸ್ಟಡಿಗೆ 6 hours ಕೊಡ್ತಿದ್ದೇನೆ. ಉಳಿಕೆ ಟೈಮ್ನ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಂತ ಇದ್ದೇನೆ. ಬಟ್ ಅಂತ ಅನಿವಾರ್ಯ ಕೆಲಸ, ಮನೆ ಕೆಲಸ ಅವೆಲ್ಲ ಬಂದುಬಿಡುತ್ತೆ, ಅದು ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ. ಐ ವಿಲ್ ನೆಕ್ಸ್ಟ್. ನಾನು ಬೆಳಿಬೇಕಂತ ಎಂಥದ್ದಿಲ್ಲ, ನಾನು ಬೆಳಿಬೇಕಂತದೇನಿಲ್ಲ. ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ದರೆ ಕಳಿಸ್ತೀನಿ, ನಾನು ಸಬ್ಸ್ಕ್ರೈಬರ್ ಮಾಡ್ತೇನೆ, ಲೈಕ್ ಕೊಡ್ತೇನೆ. ಅದರಿಂದ ರೊಕ್ಕ ಏನೋ ಹಾಳಾಗೋದಿಲ್ಲ ಅದರಿಂದ. ಇವಾಗ 2026 ಪ್ಲ್ಯಾನೇ ಇದು ನಿಮ್ಗೆ ಹೇಳ್ತಿರೋದಂದರೆ. ಇವಾಗೇನೋ 2025 ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಹೊಸದಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು. ನಿಮಗೆ ಮಾಡ್ಲಿಕ್ಕಂದ್ರೆ ನಿಮ್ಮ ಮನೆಯಲ್ಲಿ ಯಾರು ತಮ್ಮ ಸಿಸ್ಟರ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡಿ. ಜಸ್ಟ್ ರೀಲ್ಸ್ ಅಪ್ಲೋಡ್ ಮಾಡೋದು ಅಷ್ಟೇ, ಸಾಂಗ್ಸ್ ಹಾಕಿ ಅಪ್ಲೋಡ್ ಮಾಡೋದು. ತಾನಾಗಿ ಆಗುತ್ತೆ, ಬ್ಯಾಡ್ ಅಂದರೂ ಆಗುತ್ತೆ. ಆರ್ ಕನ್ಸಿಸ್ಟೆಂಟ್ಲಿ ಕನ್ಸಿಸ್ಟೆಂಟ್ಲಿ ಇಸ್ ಇಂಪಾರ್ಟೆಂಟ್. ರೀಲ್ಸ್ ಇದು ಯೂಟ್ಯೂಬ್ ಮಾಡ್ಬೇಕಂದ್ರೆ ಪ್ರತಿದಿನ ಹಾಕಲೇಬೇಕು. ಅಂದರೆ ಅರ್ಧ ತಾಸಕ್ಕಿಂತ ಕಮ್ಮಿ, 15 ನಿಮಿಷ ಆದರೂ ಆಗ್ಬೋದು ಅಷ್ಟೇ. ಡೈಲಿ ಹಾಕ್ಕೊಂತ ಹೋಗಿ, ಒಂದು ರೀಲ್ಸ್ ಹಾಕ್ಕೊಂತ ಹೋಗಿ ತಾನೇ ಸಬ್ಸ್ಕ್ರೈಬರ್ ಆಗುತ್ತೆ. ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ 20K ಇದ್ದಾರೆ ನಮ್ಮದು. ಅದರಲ್ಲಿ ಯಾರ್ದಾರು ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ಕಳಿಸ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ಮಾಡಿ. ಎಲ್ಲರೂ ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಆಗಬೇಕು. 1K ಹೇಗಿದ್ದರೂ ರೀಚ್ ಆಗಬೇಕು. ನಾವು ಮಾಡ್ಬೋದು, ಸಾಧ್ಯ ಏನಿಲ್ಲ. ಬಟ್ ಯಾರೂ ಮುಂದೆ ಬರಲ್ಲ ಹೇಳ್ಬೇಕಂದ್ರೆ. ನಾ ಹೇಳಿದರೆ ಅವ್ರು ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ನಿಮ್ಮ ಥರ ನೀವು ಒಂಟಿಯಾಗಿ ಹಾಕ್ಕೊಂತ ಹೋಗೋದು ಬೆಟ್ರ್ ನನ್ನ ಅನಿಸಿದ ಮಟ್ಟಿಗೆ. ಅಂದರೆ ತಾನಾಗಿ ಆಗುತ್ತೆ. ಹೊಸದು ವೀಡಿಯೋಸ್ನ ಹಾಕ್ಕೊಂತ ಹೋಗಿ. ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ, ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.